ಹಾಯ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿರ್ಚಿ ಪಾರು. ಇದು ನನ್ನ ಸೀಮಂತ ವ್ಲಾಗ್ ಆಗಿರುತ್ತೆ. ಹೇಗೆ ನನ್ನ ಸೀಮಂತ ನಡೀತು, ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಮನೇಲಿ ಎಲ್ಲರೂ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾ ವೀಡಿಯೋ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗೋಯಿತು. ಸೊ ಫೈನಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ನನ್ನ ಸೀಮಂತದಲ್ಲಿ ಹೇಗೆ ರೆಡಿಯಾಗಿದ್ದೆ, ನಮ್ಮ ಹಸ್ಬೆಂಡ್ ಜೊತೆ ಹೇಗೆ ಫೋಟೋ ತೆಗೆಸ್ಕೊಂಡೆ ಅಂತ ಕೆಲವು ಕ್ಲಿಪ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಮೆಹಂದಿ ಹೇಗಿತ್ತು ಅಂತ ಯಾರಾದರೂ ಕಮೆಂಟ್ ಮಾಡಿ ಹೇಳಿ, ನನಗೂ ತುಂಬ ಖುಷಿಯಾಗುತ್ತೆ. ಮತ್ತು ಹೇಗೆ ಫಂಕ್ಷನ್ ನಡೀತು, ಆ್ಯಕ್ಚುಲಿ ಆಗಸ್ಟ್ 11 ನನ್ನ ಸೀಮಂತ ಶಾಸ್ತ್ರ ಇದ್ದಿದ್ದು. ಆವತ್ತು ಬೆಂಗಳೂರಲ್ಲಿ ತುಂಬ ಕಡೆ ಕರೆಂಟ್ ಇದ್ದಿಲ್ಲ. ಸೊ ಲೈಟ್ ಇಲ್ಲ, ಫ್ಯಾನ್ ಇಲ್ಲ, ತುಂಬ ಸೆಕೆ ಅಂದರೆ ಸೆಕೆ ಆಗ್ತಾಯಿತ್ತು. ಫಂಕ್ಷನ್ಗೆ ಬಂದವರೆಲ್ಲ ಅದೇ ಹೇಳ್ತಾಯಿದ್ರು, ತುಂಬ ಪಾಪ ಹುಡುಗಿ ತುಂಬ ಬೆವರ್ತಾ ಇದ್ದಾಳೆ, ತುಂಬ ಕಷ್ಟ ಆಗ್ತಿದೆಯೇನೋ ಅಂತ ಕೇಳ್ತಾಯಿದ್ರು. ಬಟ್ ನಮ್ಮ ಹಸ್ಬೆಂಡ್ ಅದಕ್ಕೆಲ್ಲ ಚಾನ್ಸೇ ಕೊಟ್ಟಿಲ್ಲ. ನನಗೋಸ್ಕರ ಯಾವುದೋ ಒಂದು ರೇಟ್ ತೊಗೊಂಬಂದು ಗಾಳಿ ಬೀಸ್ತಾಯಿದ್ರು, ಗಾಳಿ ಬರಲಿ ಅಂತ. ಆಗಾಗ ಬಂದು ನೀರು ಕುಡಿತೆ ಅಂತೆಲ್ಲ ಕೇಳ್ಕೊತಾಯಿದ್ರು. ತುಂಬ ಖುಷಿ ಆಗ್ತಾಯಿತ್ತು. ಬಂದವರೆಲ್ಲ ಯಾಕೆ ನೀನು ಸೀಮಂತಕ್ಕೆ ಈ ಸ್ಯಾರಿ ಚೂಸ್ ಮಾಡ್ತೀನಿ ಅಂತ ಕೇಳ್ತಾಯಿದ್ರು. ಅದರಿಂದ ಒಂದೇ ಒಂದು ಸ್ಟೋರಿ ಏನಂದರೆ, ನನಗೆ ಹುಡುಗ ಹುಟ್ಟುತ್ತಾ ಹುಡುಗಿ ಹುಟ್ಟುತ್ತಾ ಅನ್ನೋದು ತುಂಬ ಕ್ಯೂರಿಯಾಸಿಟಿ ಇತ್ತು. ಸೊ ಬಾಯ್ ಆದರೆ ಬ್ಲೂ ಕಲರು, ಗರ್ಲ್ ಆದರೆ ಪಿಂಕ್ ಕಲರು. ಸೊ ಸ್ಯಾರಿಲಿ ಆ ಕಾಂಬಿನೇಷನ್ ಇರಬೇಕು ಅಂತ ಹೇಳಿದೆ. ನಾನು ಮತ್ತು ಅದಕ್ಕೋಸ್ಕರನೇ ಅದ್ರ ಗ್ರೀನ್ ಕೂಡ ಇರಲೇಬೇಕು ಅಂತೇಳಿ ಈ ಥರ ಸ್ಯಾರಿನ ಚೂಸ್ ಮಾಡಿದ್ರು. ನನಗೆ ತುಂಬ ಖುಷಿ ಆಯಿತು. ಈ ಸ್ಯಾರಿನೇ ಬೇಕು ಅಂತ ತುಂಬ ಶಾಪ್ಸ್ನ ಅಲಿಸಿದ್ದೆ ಪಾಪ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೊ ಮಚ್. ಸ್ಯಾರಿ ತುಂಬ ಚೆನ್ನಾಗಿದೆ. ನನ್ನ ಸೀಮಂತದ ಕೆಲವು ಕ್ಲಿಪ್ಸು ಎಲ್ಲರೂ ಬಂದಿರೋದೆಲ್ಲ ವೀಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಮಾರ್ನಿಂಗ್ ಒಂದು 11:30 ಈವ್ನಿಂಗ್ 6 o'clockವರೆಗೂ ಫಂಕ್ಷನ್ ನಡೆದಿದೆ. ನೀವು ಇದರಲ್ಲಿ ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ. ತುಂಬ ಸೆಕೆ ಅಂದರೆ ಸೆಕೆ ಆಗಿಬಿಟ್ಟಿತ್ತು, ತುಂಬ ಟಯರ್ಡು ಆಗಿಬಿಟ್ಟಿತ್ತು. ಅಲ್ಲಿವರೆಗೂ ಊಟನೂ ಮಾಡಿರಲಿಲ್ಲ, ಜ್ಯೂಸು ನೀರು ಕುಡ್ಕೊಂಡಿದ್ದೆ. ಸೊ ಇದೆಲ್ಲ ಆದಮೇಲೆ ಫೈನಲಿ ಅಮ್ಮ ಮನೆ ಕಡೆಯಿಂದ ಮಡಿಲು ತುಂಬ ಶಾಸ್ತ್ರ. ಅಮ್ಮ ಎಲ್ಲ ಮಡಿಲು ತುಂಬಿದ್ಮೇಲೆ ಅದನ್ನು ತೊಗೊಂಡು ಕೆಳಗಡೆ ಇಳ್ಕೊಂಬರ್ಬೇಕಾದ್ರೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಎಲ್ಲ ನನ್ನ ಕೈಲಿ ಏನೂ ಹಿಡ್ಕೊಳಕ್ಕೆ ಆಗ್ತಾಯಿರಲಿಲ್ಲ. ಫೈನಲಿ ನಮ್ಮಮ್ಮ ನನ್ನ ಫ್ರೆಂಡು ಹೆಲ್ಪ್ ಮಾಡಿದ್ರು ಹಿಡ್ಕೊಳಕ್ಕೆ. ಸೊ ಅದೆಲ್ಲ ತುಂಬಿಕೊಂಡು ಕೆಳಗೆ ಇಳಿದು ಬಂದಮೇಲೆ ನನಗೆ ಸ್ವಲ್ಪ ಸಾಕಾಯಿತು ಅಂತ ಅನಿಸ್ಬಿಟ್ಟಿತ್ತು. ನನ್ನ ಫೇಸು, ನನ್ನ ಮೇಕಪ್ ಎಲ್ಲ ಹಾಳಾಗ್ಬಿಟ್ಟಿತ್ತು. ಆಮೇಲೆ ತುಂಬ ಹೊಟ್ಟೆ ಹಸಿತಾಯಿತ್ತು. ಮೇಲೆ ಹೋದಾಗ ಊಟ ನೋಡಿದ ತಕ್ಷಣ ಹಬ್ಬ ತಿಂದುಬಿಡ್ಬೇಕು, ಫಸ್ಟು ತಿಂದು ರೆಸ್ಟ್ ಮಾಡಬೇಕು ಅಂತ ಅನಿಸ್ತಾಯಿತ್ತು. ಒಳ್ಳೆ ಊಟನೇ ಮಾಡಿಸಿದ್ರು, ಒಬ್ಬಟ್ಟು ಊಟ. ಎಲ್ಲರೂ ಹೇಳ್ತಾರಲ್ಲ ಮದುವೆಗೆ ಒಬ್ಬಟ್ಟು ಊಟ ಹಾಕ್ಸಿ ಅಂತ, ಆ ಥರ ಸೀಮಂತಗೆ ಒಬ್ಬಟ್ಟು ಊಟ ಹಾಕ್ಸಿದ್ದಾಯಿತು. ತುಂಬ ಟೇಸ್ಟಿಯಾಗಿತ್ತು. ಬೇಗ ಬಗ ಅಂತ ತಿಂದುಬಿಟ್ಟೆ. ನಾನಂತೂ ಹಸಿವಿಂದ ಯಾರಿಗೆ ತಿನ್ನಿಸ್ಬೇಕು, ಯಾರಿಗೆ ನೋಡಬೇಕಂತ ನೋಡೇ ಇಲ್ಲ. ಹಾಗೂ ನಮ್ಮ ಹಸ್ಬೆಂಡ್ ನನಗೆ ಒಬ್ಬಟ್ಟನ್ನ ತೆಗ್ದು ತಿನ್ನಿಸಿದ್ರು. ಬಟ್ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ ಟಯರ್ಡ್ ಆಗಿತ್ತಲ್ಲ. ನನ್ನ ಸಿಸ್ಟರ್ಸು ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡಿ ಮುಗಿಸಿದ್ವಿ. ಊಟ ಆದಮೇಲೆ ಇದು ನಮ್ಮ ಫ್ಯಾಮಿಲಿ ಫೋಟೋಸು. ಕೆಲವೊಂದು ಕ್ಲಿಪ್ಸ್ನ ಮಾತ್ರ ನಾನು ತೊಗೊಂಡಿರೋದು, ಮೊಬೈಲಲ್ಲಿ ತೊಗೊಂಡಿರೋದು ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಬಂದಿದ್ದರು ಅಂತ, ಶಿವ ಅವ್ರ ಅಜ್ಜಿ, ನನ್ನ ಸಿಸ್ಟರ್ಸು, ನನ್ನ ಫ್ರೆಂಡು, ನನ್ನ ಬ್ರದರ್ ಇಲ್ಲ, ನನ್ನ ಬ್ರದರು, ನಮ್ಮ ಡ್ಯಾಡಿ ಮಮ್ಮಿ ಮತ್ತು ನನ್ನ ಅತ್ತೆ ಮಂದಿರು. ತುಂಬ ನನಗೆ 3-4 ಜನ ಅತ್ತೆ ಮಂದಿರೋ ಲೆಕ್ಕಕ್ಕೆ. ಸೊ ಅವ್ರದ್ದೆಲ್ಲ ಸೇರಿ ಫೈನಲಿ ಫ್ಯಾಮಿಲಿ ಪಿಕ್ ಜೊತೆ ಎಂಡ್ ಮಾಡ್ತಾಯಿದ್ದೀನಿ.